ರೇಖಾ ಬ್ಯಾಂಗ್ಳೂರ್ ಮಧುಸಿಂಗ್ ಮಿಷನ್ ಇಂದ ಮಾತಾಡ್ತಾ ಇದ್ದೀನಿ. ನಾವ್ ಇವಾಗ ಇರೋದು ಶಿವಮೊಗ್ಗಲ್ಲಿ. ಮೇಡಮ್ ಅಪೂರ್ವ ಅಂತ. ಇವರು ನಮ್ಮಲ್ಲಿ ಮಿಷಿನ್ ಪರ್ಚೇಸ್ ಮಾಡಿ ಒಂದು 6 to 8 months ಆಯ್ತು. ಆದ್ರೆ ಇವರು ಅವ್ರದ್ದು ಲೋನ್ ಅಪ್ಲೈ ಮಾಡಿದ್ರು. ಆ ಲೋನ್ಗೋಸ್ಕರ ಸುಮಾರು 1 ವರ್ಷ ವೇಟ್ ಮಾಡಿದ್ದಾರೆ. HSW ನೇ ತಗೋಬೇಕು ಮಧುಸಿಂಗ್ ಮಿಷನ್ ಅಲ್ಲಿ ಅಂತ. ಪಾಪ 1 ವರ್ಷದಿಂದ ಮೇಡಮ್ ಕಾದು HSW 5G ಮಿಷನ್ ತಗೊಂಡಿದ್ದಾರೆ. ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಸರ್ ಬಂದ್ಬಿಟ್ಟು ಪೇಂಟರ್, ಅವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಮೇಡಮ್ಗೆ. ಏನಕ್ಕೆ HSW ನೇ 1 ವರ್ಷ ಯಾರಿಗೇ ಆಗ್ಲಿ ಬೇಕು ಅಂದ್ರೆ ನಮ್ಗೆ ಇಮಿಡಿಯೇಟ್ ಆಗಿ ಬೇಕು ಅದ್ರ ಬದಲು. ಆದ್ರೆ ಈ ಕಸ್ಟಮರ್ ಮಾತ್ರ 1 ವರ್ಷದಿಂದ ವೇಟ್ ಮಾಡಿ ನಮ್ಮ ಫಾಲೋ ಅಪ್ ಅಲ್ಲಿ ಇದ್ಬಿಟ್ಟು ಪರ್ಚೇಸ್ ಮಾಡಿ ಯಾವ ತರ ಅರ್ನ್ ಮಾಡ್ತಾ ಇದ್ದಾರೆ, ಯಾವ ತರ ಅವ್ರ ಬಿಸ್ನೆಸ್ ರನ್ನಿಂಗ್ ಆಗ್ತಿದೆ ಅಂತ ತಿಳಿಸ್ಕೊಡ್ತಾರೆ. ಬನ್ನಿ. ನಮಸ್ತೆ, ನನ್ನ ಹೆಸರು ಅಪೂರ್ವ. ನಾನಿರೋದು ಶಿವಮೊಗ್ಗದಲ್ಲಿ. ನನ್ನ ಶಾಪ್ ಹೆಸರು ಅಪೂರ್ವ ಎಂಬ್ರಾಯ್ಡ್ರಿ ವರ್ಕ್. ಇದಿರೋದು ಶರಾವತಿ ನಗರ ನಿಯರ್ ಆದಿಚುಂಚನಗಿರಿ ಸ್ಕೂಲ್ ಹತ್ರ ಇರೋದು. ನಾನು ಈ HSW 5G ಮಿಷಿನ್ ತಗೊಳ್ಳೋದಕ್ಕಿಂತ ಮುಂಚೆ ಬೇರೆ ಫೀಲ್ಡಲ್ಲೆಲ್ಲ ವರ್ಕ್ ಮಾಡ್ತಾಯಿದ್ದೆ. ಅಂದರೆ ಹಾಸ್ಪಿಟಲ್ ಫೀಲ್ಡಲ್ಲೆಲ್ಲ ವರ್ಕ್ ಮಾಡ್ತಾಯಿದ್ದೆ. ನನಗೆ ಇದಕ್ಕೆ ಬರೋಕ್ಕಿಂತ ಮುಂಚೆ ನನಗೆ ಅಲ್ಲಿ ಬೇರೆ ಕಡೆ ಟೈಮಿಂಗ್ಸ್ ಎಲ್ಲ ಪಿಕಪ್ ಮಾಡ್ಲಿಕ್ಕೆ ಆಗ್ತಾಯಿರಲಿಲ್ಲ. ಹೊರಗಡೆ ಎಲ್ಲೂ ಕೆಲಸ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಮಕ್ಕಳಿದ್ರು, ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು ಅದು ಇದು ಟೈಮಿಂಗ್ಸ್ ಎಲ್ಲ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು ನನಗೆ. ಹಾಗಾಗಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಹಾಗೆ ಇದ್ದೆ. ಮತ್ತೆ ಏನಾದರೂ ಮಾಡಬೇಕಲ್ಲ ಅಂತ ಥಿಂಕ್ ಮಾಡಿದೆ. ಅಂದರೆ ಮನೇಲಿ ಎಷ್ಟು ದಿನ ಅಂತ ಇರೋಕ್ಕಾಗತ್ತೆ, ನೆಕ್ಸ್ಟ್ ಮುಂದೆ ಮಕ್ಳು ಫ್ಯೂಚರ್ಸ್ ಇದೆ, ಎಲ್ಲನೂ ಇದೆ, ಅದ್ರ ಬಗ್ಗೆನೂ ಥಿಂಕ್ ಮಾಡಬೇಕಾಗತ್ತೆ. ಹಾಗೆ ಕುತ್ಕೊಂಡಿದ್ದಾಗ ಒಂದ್ಸಲಿ ನಮ್ಮ ಮನೆಯವ್ರು ಯೂಟ್ಯೂಬ್ ನೋಡಿದ್ರು. ಯೂಟ್ಯೂಬಲ್ಲಿ HSW 5G ಮಿಷಿನ್ ಬಗ್ಗೆ ತಿಳ್ಕೊಂಡ್ರು. ಅದನ್ನು ತಿಳ್ಕೊಂಡು ನನಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರು. ಒಂದ್ಸಲ ಇದನ್ನು ನೋಡು, ಇದ್ರ ಬಗ್ಗೆ ನೋಡು, ಇದೇನಾದರೂ ನಿನಗೆ ಮಾಡ್ಲಿಕ್ಕೆ ಆಗುತ್ತಾ ನೋಡು ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳಿ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದಾಗ ನನಗೆ ಈ ಮಿಷಿನನ್ನು ನೋಡಿ ನೆಕ್ಸ್ಟ್ ಇದನ್ನು ತಗೊಳ್ಬೇಕು ಅಂತೇಳಿ ಯೋಚನೆ ಮಾಡಿದೆ. ನಂತರ ನಾನಿದು HSW ತೊಗೊಳ್ಬೇಕು ಅಂತ ಯೋಚನೆ ಮಾಡಿದಾಗ ಬ್ಯಾಂಗ್ಳೂರಿಗೆ ಹೋದ್ವಿ. ನಾನು ನಮ್ಮ ಮನೆಯವರು ಇಬ್ಬರು ಬ್ಯಾಂಗ್ಳೂರಿಗೆ. ಅಂದರೆ ಮಿಷಿನ್ ಬಗ್ಗೆ ಎನ್ಕ್ವೈರಿ ಮಾಡಬೇಕಲ್ಲ, ಆಗಲೇ ನೋಡಿದ ತಕ್ಷಣ ತೊಗೊಳ್ಳೋಕ್ಕಾಗಲ್ಲ. ಹಾಗಾಗಿ ನಾವು ಬ್ಯಾಂಗ್ಳೂರಿಗೆ ಹೋದ್ವಿ. ಬ್ಯಾಂಗ್ಳೂರಲ್ಲಿ ಮಧುಸ್ವಿಂಗ್ ಮಿಷಿನ್ ಇದೆಯಲ್ಲ, ಅಲ್ಲಿ ಹೋದ್ವಿ. ಅಲ್ಲಿ ಹೋದಾಗ HSW ಬಗ್ಗೆ ನೀಟಾಗಿ ಮಾಹಿತಿ ಕೊಟ್ಟರು ಮೇಡಮ್ ಅವರು. ಹೇಗೆ ಏನು ಪ್ರೈಸ್ ಅದೆಲ್ಲ ನೀಟಾಗಿ ಹೇಳಿದ್ರು. ಅದಾದಮೇಲೆ ನಂತರ ಬೇರೆ 2-3 ಕಡೆನೂ ನೋಡ್ಕೊಂಡು ಬಂದ್ವಿ. ಹಾಗೆ ಅದೊಂದೇ ನೋಡಿ ಬಂದಿರಲಿಲ್ಲ, ಬೇರೆನೂ ನೋಡಿದ್ವಿ. ಬೇರೆ ನೋಡಿ ಎಲ್ಲ ತಿಳ್ಕೊಂಡು ಬಂದ್ವಿ. ನಂತರ ನನಗೆ ಈ ಮಿಷಿನ್ ಇಷ್ಟ ಆಯಿತು. ನನಗೆ ಇದೇ ತೊಗೊಳ್ಬೇಕು ಅಂತ ಅಂದ್ಕೊಂಡೆ. ಮಿಷಿನ್ ತೊಗೊಬೇಕು ಅಂತ ಏನೋ ಡಿಸೈಡ್ ಮಾಡಿದ್ವಿ. ಬಟ್ ಅದಕ್ಕೆ ಅಮೌಂಟ್ ಬೇಕಾಯಿತು. ಅಮೌಂಟಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾನು ಹಾಗೆ ಯೂಟ್ಯೂಬಲ್ಲೇ ಗೌರ್ಮೆಂಟ್ ಸ್ಕೀಮ್ ಬಗ್ಗೆನೂ ನೋಡಿದ್ದು. ನಾನು ಅದನ್ನು ನೋಡಿ ನಂತರ ನಾನು ಬ್ಯಾಂಕ್ ವಿಸಿಟ್ ಮಾಡಿ ನನಗೆ ಇಷ್ಟು ಅಮೌಂಟ್ ಬೇಕಿತ್ತು, ನನಗೆ ಈ ಸ್ಕೀಮಲ್ಲಿ ತೊಗೊಳ್ತಾ ಇದ್ದೀನಿ, ನನಗೆ ಅಪ್ರೂವಲ್ ಕೊಡ್ತೀರಾ ಅಂತ ಕೇಳಿದೆ. ಸರಿ ಆಯ್ತಮ್ಮ, ಅದು ನಿಮಗೆ ನಿಮ್ಮದೆಲ್ಲ ಬ್ಯಾಂಕ್ ಪ್ರೊಸೆಸ್ ಎಲ್ಲ ಚೆನ್ನಾಗಿದೆ ಅಂದರೆ ಕೊಡ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಓಕೆ ಮಾಡಿ ನೆಕ್ಸ್ಟು PMEGP ಲೋನ್ ಅಂತ ಇತ್ತು, ಅದನ್ನು ಅಪ್ಲೈ ಮಾಡಿ ನಾನು ಸ್ಟಾರ್ಟಿಂಗ್ ಸೆಪ್ಟೆಂಬರ್ ತಿಂಗಳಲ್ಲೇನೋ ಅಪ್ಲೈ ಮಾಡಿದ್ದು ನಾನು. ಅದು ಅಪ್ಲೈ ಮಾಡಿದ್ಮೇಲೆ ಬ್ಯಾಂಕಿಗೆಲ್ಲ ಇದೆಲ್ಲ ಕೊಟ್ಟು ಪ್ರೂಫ್ ಎಲ್ಲ ಕೊಟ್ಟು ಎಲ್ಲ ರೆಡಿ ಮಾಡಿ ಆಯಿತು. ಸರಿ ಓಕೆಮ್ಮ ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು. ಆ ಲೋನ್ ನನಗೆ ಅಪ್ರೂವಲ್ ಆಗೋಕ್ಕೆ 1 year ತೊಗೊಂಡು. 1 year ಅಂದರೆ ನಾನು ಮಿಷಿನ್ ಪರ್ಚೇಸ್ ಮಾಡಲಿಕ್ಕೆ ಕರೆಕ್ಟಾಗಿ 1 year, ನಂಗೆ ಸೆಪ್ಟೆಂಬರ್ ಅಕ್ಟೋಬರಿಗೇನೋ ಲೋನ್ ಆಗಿದ್ದು. ನನಗೆ ಅಲ್ಲಿ ತನಕ ವೆಯ್ಟ್ ಮಾಡಿದ್ದು, ಎಷ್ಟು ಸಲ ಬ್ಯಾಂಕಿಗೆ ಹೋಗಿದ್ದಿದೆ ಎಲ್ಲ ಕೇಳಿ ವಿಚಾರಿಸ್ಕೊಂಡು ಬಂದಮೇಲೆ ನಂತರ ನನಗೆ ಲೋನ್ ಅಪ್ರೂವಲ್ ಆಗಿದೆ. 1 weekಗೆ ಮಿಷಿನ್ ಬಂತು. ಹಾಗೆ ನನಗೆ ಈಗ ಮಿಷಿನ್ ಏನೋ ತಂದೆ, ಅದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈಗ ಅವರೇ ಸುಮಾರು ಮೆಟೀರಿಯಲ್ಸ್ ಎಲ್ಲ ಅವರೇ ಕೊಡ್ತಾರೆ. ಯಾಕಂದರೆ 1 weekಗೆ ನನಗೆ ಅದ್ರ ಬಗ್ಗೆ ತಿಳ್ಕೊಬೇಕಲ್ವಾ. ಸಡನ್ಲಿ ನಾವು ಮಿಷಿನ್ ಬಂತು ಅಂದರೆ ನಾವೇನು ಮಾಡಬೇಕು ಅಂತ ಗೊತ್ತಾಗಲ್ಲ. ಹಾಗಾಗಿ ನನಗೆ ಅವರೇ ಕೆಲವು ಮೆಟೀರಿಯಲ್ಸ್ಗಳು, ಈ ಮಿಷಿನಿಗೆ ಸಂಬಂಧಪಟ್ಟಿರೋ ಮೆಟೀರಿಯಲ್ಸ್ ಆಗಲಿ ಯಾವುದೇ ಆಗಲಿ ಎಲ್ಲ ಅದು ಮಿಷಿನ್ ಜೊತೆನೇ ನಮಗೆ ಕಳಿಸ್ಕೊಟ್ಟಿದ್ರು. ಮತ್ತು ಡೆಮೋಗೂ ಅಷ್ಟೇ ಅವರು ಇನ್ಸ್ಟಾಲೇಷನಿಗೆ ಬಂದವರು ಅವರೇ ನೀಟಾಗಿ ಹೇಳ್ಕೊಟ್ರು. ಅದಾದಮೇಲೆ ಮತ್ತೆ 1 week ಬಿಟ್ಟು ಮತ್ತೆ ಡೆಮೋ ಸೆಕ್ಷನ್ ಇರುತ್ತೆ, ಅವಾಗೂ ಬರ್ತಾರೆ. ನಾನು ಕಾಲ್ ಮಾಡಿದೆ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಸಾಲ್ವ್ ಮಾಡಿಕೊಡ್ತಾರೆ. ಹಾಗೆಯೇ ಏನೂ ತೊಂದರೆ ಇರಲಿಲ್ಲ. ಮತ್ತು ಅವ್ರದ್ದೇ ಸರ್ವಿಸ್ ಸೆಂಟರ್ ಕೂಡ ಇದೆ. ಮಿಷಿನ್ಸ್ ಬೇಕು ಅಂದರೆ ಅವರೇ ಪ್ರೊವೈಡ್ ಮಾಡ್ತಾರೆ. ಎಲ್ಲನೂ ಅಂದರೆ ಆಲ್ ಇನ್ ಒನ್ ಅವ್ರ ಹತ್ರ ಇದೆ. ಹಾಗಾಗಿ ನಾನು ಮಧುಸ್ವಿಂಗ್ ಮಿಷಿನ್ ಚಾಯ್ಸ್ ಮಾಡಿದೆ. ನಾನು HSW 5G ಮಿಷಿನಲ್ಲಿ ನನಗೆ ವರ್ಕ್ ಸ್ಟಾರ್ಟ್ ಮಾಡಿ ಈಗಾಗಲೇ 4 ತಿಂಗಳಾಗ್ತಾ ಬಂತು. ಕಸ್ಟಮರು ತುಂಬ ಇಷ್ಟಪಡ್ತಾ ಇದ್ದಾರೆ, ಡಿಸೈನ್ಸ್ ಎಲ್ಲ ತುಂಬ ಇಷ್ಟಪಡ್ತಾರೆ. ಕಸ್ಟಮರು ಬ್ಲೌಸ್ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ ನಾನೀಗ. ಅದ್ರದ್ದು ಫಿನಿಶಿಂಗ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೂ ತುಂಬ ಖುಷಿ ಆಯಿತು. ಅಂದರೆ ಇದು ಮಿಷಿನಲ್ಲಿ ಈ HSW 5G ಮಿಷಿನಲ್ಲಿ ವರ್ಕ್ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಈಗ ಆ ಒಂದು ಡಿಸೈನ್ಸ್ ಇಷ್ಟಪಟ್ಟಿನೇ ಈಗ ಕಸ್ಟಮರ್ ಇನ್ನೂ ಎಷ್ಟೋ ಬ್ಲೌಸ್ಗಳ ವರ್ಕ್ ಮಾಡಲಿಕ್ಕೆಲ್ಲ ತಂದು ಕೊಡ್ತಾ ಇದ್ದಾರೆ. ಈ ಮಿಷಿನ್ ಈಗ HSW 5G ಅವರು ಮಿಷಿನ್ ಏನೋ ಕಂಡುಹಿಡಿದಿದ್ದಾರೆ. ಅಂದರೆ ಈಗ ನಮಗೆ ಅವ್ರ ವರ್ಕ್ ಕೂಡ ತಂದು ನಮಗೆ ಕೊಡಲಿಕ್ಕಾಗಲ್ಲ. ಈಗ ನನಗೆ ಇವ್ರು ಕಂಡುಹಿಡಿದ್ರೋದ್ರಿಂದ ಮಧುಸ್ವಿಂಗ್ ಮಿಷಿನ್ ಅವರು ಸೇಲ್ಸ್ ಮಾಡ್ತಿದ್ದಾರೆ. ಅಲ್ಲಿಂದ ನಾನು ಪರ್ಚೇಸ್ ಮಾಡಿ ಈಗ ಮಿಷಿನ್ ತೊಗೊಂಡು ಬಂದಿದ್ದೀನಿ. ಈಗ ನನಗೇನಾಗಬೇಕು, ನನಗೆ ನನ್ನ ಬಿಸ್ನೆಸ್ ಸ್ಟಾರ್ಟ್ ಆಗಬೇಕು ಅಂದರೆ ನಾನು ಹಾಗೆ ಕೂತ್ರೆ ನನಗೆ ಮಿಷಿನ್ ವರ್ಕ್ ಸಿಗಲ್ಲ. ನಾನು ಸ್ವಲ್ಪ
ಈಗ ಬೇರೆ ಥರ ಹೋಗಿ ವಿಸಿಟ್ ಮಾಡೋದು ಅಂದರೆ ಅವ್ರಿಗೆ ನಾವು ಈ ಥರ ಮಿಷಿನ್ ಇದೆ, ಈ ಥರ ನಾನು ವರ್ಕ್ ಮಾಡ್ತಿದ್ದೀನಿ ಅಂತ ಜನಕ್ಕೆ ನಾನು ತಿಳಿಸಿದ್ರೆ ತಾನೇ ನನ್ನ ಹತ್ರ ವರ್ಕ್ ಮಾಡಿಸ್ಕೊಳಕ್ಕೆ ಬರೋಕ್ಕೆ ಸಾಧ್ಯ. ಹಾಗಾಗಿ ನಾನು ಯೋಚನೆ ಮಾಡಿ ಸ್ವಲ್ಪ ಪಾಂಪ್ಲೆಟ್ಸ್ಗಳು ರೆಡಿ ಮಾಡಿ ಅದನ್ನು ಮನೆ ಕೊಟ್ಟೆ. ಅದ್ರ ನಂತರ ಕಸ್ಟಮರ್ಗಳು ಸ್ವಲ್ಪ ತುಂಬ ಜನ ಬರ್ತಾ ಇದ್ದಾರೆ, ಅದನ್ನು ನೋಡಿ ಬರ್ತಾ ಇದ್ದಾರೆ, ಹಾಗೆ ವರ್ಕನ್ನು ಇಷ್ಟಪಡ್ತಾ ಇದ್ದಾರೆ, ಇನ್ನೂ ಎಕ್ಸ್ಟ್ರಾ ಆರ್ಡರ್ಗಳು ಕೊಡ್ತಾ ಇದ್ದಾರೆ. ಅದರಿಂದ ತುಂಬ ಖುಷಿ ಆಗುತ್ತೆ ನನಗೆ. ಅಂದರೆ HSW 5G ಮಿಷಿನ್ ತೊಗೊಂಡಾಗಿಂದ ಅರ್ನಿಂಗಿಗೆಲ್ಲ ಏನು ತೊಂದರೆ ಇಲ್ಲ, ಚೆನ್ನಾಗಿ ದುಡಿಮೆ ಆಗ್ತಿದೆ, ಆರ್ಡ್ರುಗಳು ತುಂಬ ಬರ್ತಾ ಇದೆ. ಹಾಗೆ ನಮ್ಮ ಮನೆಯವರು ಕೂಡ ಅವರು ಪೇಂಟಿಂಗ್ ಕಾಂಟ್ರಾಕ್ಟ್ ವರ್ಕ್ ಮಾಡೋದು, ಅವ್ರದ್ದು ದುಡಿಮೆ ನಂದು ದುಡಿಮೆ ಎರಡೂ ಸೇರಿ ನನಗೆ ಮನೆ ನಡ್ಸೋಕ್ಕೆಲ್ಲ ಏನು ತೊಂದರೆ ಇಲ್ಲ, ಆರಾಮಾಗಿ ನಡೀತಾ ಇದೆ. ಹಾಗೆ ಮಧುಸ್ವಿ ಮಿಷಿನ್ ಅವರು 5 ಕ್ಯಾಟ್ಲಾಗ್ಗಳು ಬುಕ್ ಕೊಟ್ಟಿದ್ದಾರೆ ನಮಗೆ. ಇದರಲ್ಲಿ ಡಿಸೈನ್ಸ್ಗಳಿದೆ, ಹಾಗೆ ಪೆನ್ ಡ್ರೈವ್ ಕೊಟ್ಟಿದ್ದಾರೆ. ಒಂದು ಪೆನ್ ಡ್ರೈವಲ್ಲಿ 3000 ಡಿಸೈನ್ಸ್ ಇದೆ, ಇದನ್ನು ನಾವು ಮಾಡ್ಕೋಬೋದು. ಹಾಗೆ ಅವರು ನಮಗೆ ಕಸ್ಟಮೈಸ್ಡ್ ಡಿಸೈನ್ಸ್ಗಳು ಏನಾದರೂ ಬೇಕು ಅಂದರೆ ಕಾಲ್ ಮಾಡಿದ್ರೆ ರೆಡಿ ಮಾಡಿ ಕೊಡ್ತಾರೆ. HSW 5G ಮಿಷಿನ್ ತೊಗೊಂಡಿರೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗಿದೆ. ಹಾಗಾಗಿ ಇದಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಧುಸ್ವಿಂಗ್ ಮಿಷಿನ್ ಅವರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗೆ ಈ ಮಿಷಿನ್ ತಗೊಳಕ್ಕೆ ಒನ್ ಇಯರ್ ಆಯಿತು. 1 ಇಯರ್ ತನಕ ವೆಯ್ಟ್ ಮಾಡಿ ನಾನು ಯಾವುದೇ ರೀತಿ ಕಾಲ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾಯಿದ್ರು. ಹಾಗಾಗಿ ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನನಗೆ ಇದೊಂದು ಗಿಫ್ಟ್ ಕಳಿಸಿದ್ದಾರೆ, ಇದಕ್ಕೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.